ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವತಿಯಿಂದ ಫ್ರೈಡೇ ಡ್ರೈ ಡೇ ಕಾರ್ಯಕ್ರಮವನ್ನು ಬೆಟ್ಟದಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಗ್ರಾಮ ಪಂಚಾಯಿತಿ, ಸರ್ಕಾರಿ ಪ್ರೌಢಶಾಲಾ ಮಕ್ಕಳು ಮತ್ತು ಶಿಕ್ಷಕರು, ಸರ್ಕಾರಿ ಪ್ರಥಮ ದರ್ಜೆ ಪದವಿ ಕಾಲೇಜಿನ ಎನ್ಎಸ್ಎಸ್ ವಿದ್ಯಾರ್ಥಿಗಳ ಸಹಯೋಗದೊಂದಿಗೆ ಡ್ರೈ ಡೇ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಪ್ರೌಢಶಾಲಾ ಮಕ್ಕಳಿಂದ ಡೆಂಗ್ಯೂ ಕುರಿತಾದ ಜಾಥಾ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ವೈದ್ಯಾಧಿಕಾರಿ ಡಾಕ್ಟರ್ ಪೂಜಾ ಚಾಲನೆ ನೀಡಿದರು. ಎನ್ಎಸ್ಎಸ್ ವಿದ್ಯಾರ್ಥಿಗಳು, ಆಶಾ ಕಾರ್ಯಕರ್ತರು ಮತ್ತು ಆರೋಗ್ಯ ಸುರಕ್ಷತಾಧಿಕಾರಿಗಳಿಂದ ಪ್ರತಿ ಮನೆಗೆ ಭೇಟಿ ನೀಡಿ ನೀರು ತುಂಬುವ ಸಾಧನಗಳನ್ನು ಖಾಲಿ ಮಾಡಿಸಿ ಸ್ವಯಂ ರಕ್ಷಣಾ ವಿಧಾನದ ಅರಿವು ಮೂಡಿಸಿ ರೋಗ ತಡೆಗಟ್ಟಲು ತೆಗೆದುಕೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ವಿದ್ಯಾರ್ಥಿಗಳಿಂದ ಮತ್ತು ಇಲಾಖೆಯಿಂದ ಡೆಂಗ್ಯೂ ಕುರಿತಾದ ಭಿತ್ತಿ ಪತ್ರಗಳನ್ನು ಹಂಚುವ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಲಾಯಿತು. ಇನ್ನು ಗ್ರಾಮ ಪಂಚಾಯಿತಿ ವತಿಯಿಂದ ಮಳೆ ನೀರು ನಿಂತ ಜಾಗದಲ್ಲಿ ಟೇಮೋಪಾಸ್ ಸಿಂಪಡಿಸಲಾಯಿತು. ಹಿರಿಯ ಆರೋಗ್ಯ ನಿರೀಕ್ಷಕ ಕುಮಾರ್ ಮಾತನಾಡಿ, ರಾಜ್ಯದಲ್ಲಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗುತ್ತಿರುವುದರಿಂದ ನಿಯಂತ್ರಿಸಲು ಜನರಲ್ಲಿ ಜಾಗೃತಿ ಮಾಡಿಸಲು ಪ್ರತಿ ಶುಕ್ರವಾರ ಫ್ರೈಡೇ ಡ್ರೈ ಡೇ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಬೆಟ್ಟದಪುರ ಗ್ರಾಮದಲ್ಲಿ 2 ಡೆಂಗಿ ಪ್ರಕರಣಗಳಿರುವುದರಿಂದ ಸಾರ್ವಜನಿಕರು ಕೂಡ ಡೆಂಗ್ಯೂ ತಡೆಗಟ್ಟಲು ಮುಂಜಾಗ್ರತಾ ಕ್ರಮ ವಹಿಸಬೇಕು. ಎಲ್ಲಾ ನೀರಿನ ಸಾಧನಗಳು, ತೊಟ್ಟಿಗಳು, ಡ್ರಮ್ಗಳು, ಬ್ಯಾರೆಲ್ಗಳು, ಏರ್ ಕೂಲರ್ ತೊಟ್ಟಿಗಳನ್ನು ವಾರಕ್ಕೊಮ್ಮೆ ಖಾಲಿ ಮಾಡಿ ಸ್ವಚ್ಛಗೊಳಿಸಿ ಒಣಗಿಸಿ ನಂತರ ನೀರು ತುಂಬಿಸಬೇಕು ಎಂದರು. ಆರೋಗ್ಯ ಇಲಾಖೆಯ ವತಿಯಿಂದ ಗ್ರಾಮ ಪಂಚಾಯಿತಿ, ಪದವಿ ಪೂರ್ವ ಕಾಲೇಜಿನ ಶಾಲಾ ಮಕ್ಕಳು ಮತ್ತು ಡಿಗ್ರಿ ಕಾಲೇಜಿನ ಎನ್ಎಸ್ಎಸ್ ವಿದ್ಯಾರ್ಥಿಗಳು ಹಾಗೂ ಹೈಸ್ಕೂಲಿನ ಎಲ್ಲ ಶಾಲಾ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಇವರೆಲ್ಲರುಗಳ ಸಹಯೋಗದೊಂದಿಗೆ ನಾವು ಇವತ್ತು ಫ್ರೈಡೇ ಡ್ರೈ ಡೇ ಅಂತ ಕಾರ್ಯಕ್ರಮ ಮಾಡ್ತಿದ್ದೇವೆ. ಈ ಫ್ರೈಡೇ ಡ್ರೈ ಡೇ ಕಾರ್ಯಕ್ರಮ ಅಂತಂದರೆ ಈಗಾಗಲೇ ಡೆಂಗ್ಯೂ ಪ್ರಕರಣಗಳು ಎಲ್ಲ ಕಡೆ ಕರ್ನಾಟಕ ರಾಜ್ಯಾದ್ಯಂತ ಜಾಸ್ತಿ ಆಗ್ತಿರೋದ್ರಿಂದ ನಮ್ಮ ಬೆಟ್ಟದಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹಾಟ್ಸ್ಪಾಟ್ ಅಂತ ಮಾಡಿದ್ದಾರೆ. ಹಾಗಾಗಿ ಕೆಲವೊಂದು 2-3 ಪ್ರಕರಣಗಳು ಇರೋದ್ರಿಂದ ನಾವು ಇವತ್ತು ಡ್ರೈ ಡೇ ಕಾರ್ಯಕ್ರಮದಲ್ಲಿ ಎನ್ಎಸ್ಎಸ್ ವಿದ್ಯಾರ್ಥಿಗಳ ಜೊತೆಗೆ ಮತ್ತು ಹೈಸ್ಕೂಲ್ ಶಾಲಾ ಮಕ್ಕಳಿಗೆ ಪ್ರೊಸೆಷನ್ ಜೊತೆಗೆ ಎನ್ಎಸ್ಎಸ್ ವಿದ್ಯಾರ್ಥಿಗಳು, ಆಶಾ ಕಾರ್ಯಕರ್ತರು ಮತ್ತು ನಮ್ಮ ಕಿರಿಯ ಆರೋಗ್ಯ ಸುರಕ್ಷತಾಧಿಕಾರಿ ಮತ್ತು ವೈದ್ಯಾಧಿಕಾರಿಗಳೆಲ್ಲರ ಜೊತೆ ಸೇರಿ ನಾವು ಪ್ರತಿ ಮನೆಗಳಿಗೆ ಭೇಟಿ ನೀಡಿ ಮನೆಗಳಲ್ಲಿ ಎಲ್ಲ ನೀರು ತುಂಬುವ ಸಾಧನಗಳನ್ನ ಖಾಲಿ ಮಾಡಿ ಒಣಗಿಸಿ ತುಂಬಿಸಿ ಅದನ್ನು ಡ್ರೈ ಮಾಡೋದು. ನಾವು ಪಂಚಾಯಿತಿಯವರ ಸಹಕಾರವನ್ನು ಕೋರಿದೆ. ಪಂಚಾಯಿತಿಯವರು ಇವತ್ತು ನೀರು ಬಿಡೋದಿಲ್ಲ, ಅವ್ರಿಗೆ ನಾಳೆ ಬಿಡ್ತೀವಿ. ನಿಮ್ಮ ಏನು ಡ್ರೈ ಡೇ ಕಾರ್ಯಕ್ರಮವನ್ನು ನೀವು ಹಮ್ಮಿಕೊಂಡಿರೋದನ್ನ ಸರಿಯಾಗಿ ಮಾಡಿದ್ದೆ, ಅದರಲ್ಲಿ 100% ನಾವು ಡೆಂಗ್ಯೂ ನಿಯಂತ್ರಣಕ್ಕೆ ಖಂಡಿತವಾಗಿ ನಿಯಂತ್ರಣಕ್ಕೆ ತರ್ತೇವೆ ಅಂತ ಹೇಳ್ತಾ ಈ ದಿನ ಗ್ರಾಮ ಪಂಚಾಯಿತಿ, ಆರೋಗ್ಯ ಇಲಾಖೆ ಮತ್ತು ಎನ್ಎಸ್ಎಸ್ ವಿದ್ಯಾರ್ಥಿಗಳು ಮತ್ತು ಹೈಸ್ಕೂಲಿನ ಶಾಲಾ ಶಿಕ್ಷಕರು ಮತ್ತು ಮಕ್ಕಳು ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಹಾಗಾಗಿ ಪ್ರತಿ ಶುಕ್ರವಾರ ಈ ಫ್ರೈಡೇ ಡ್ರೈ ಡೇ ಕಾರ್ಯಕ್ರಮವು ಎನ್ಎಸ್ಎಸ್ ವಿದ್ಯಾರ್ಥಿಗಳಿಂದ ಎಲ್ಲ ಶಾಲಾ ಮಕ್ಕಳು ಮತ್ತು ಗ್ರಾಮ ಪಂಚಾಯಿತಿ ವತಿಯಿಂದ ಸಹಕಾರದೊಂದಿಗೆ ನಡೀತಾ ಹೋಗ್ತದೆ. ಹಾಗಾಗಿ ನಾವು ಏನೀಗ ಪ್ರಕರಣಗಳು ಇದೆ ಆ ಪ್ರಕರಣದ ನೆಕ್ಸ್ಟ್ ಮುಂದಿನ ದಿನ ಪ್ರಕರಣಗಳು ಆಗದಂತೆ ನಾವು ಅವೇರ್ನೆಸ್ ಪ್ರೋಗ್ರಾಮ್ ಎಲ್ಲರಿಗೂ ಕೂಡ ಜಾಗೃತಿ ಮೂಡಿಸುವ ಸಲುವಾಗಿ ಪ್ರತಿ ಮನೆಗಳಿಗೆ ಎಲ್ಲರಿಗೂ ಭೇಟಿ ನೀಡಿ ಇವತ್ತು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಎಲ್ಲರೂ ಕೂಡ ಬಂದಿದ್ದಾರೆ. ಅವರಿಗೆ ನಮ್ಮ ಆರೋಗ್ಯ ಇಲಾಖೆಯ ಪರವಾಗಿ ಹಾಗೂ